जय कर्नाटक संगठन का आक्रोश। आज बीजापुर में पिछले दिन हुए गोलीबार मामले को लेकर घायल हुए जय कर्नाटक संगठन के संस्थापक रिक्की राय एक समाज सेवक हैं और उनके पिता मुत्तप्पा राय कर्नाटक में बहुत से समाज सेवक काम किए हैं। इसी के चलते गोलीबार मामले को लेकर आज बीजापुर शहर के जिला अध्यक्ष संगमेश गौड़ा ने इन आरोपियों को जल्द से जल्द गिरफ्तार करने की मांग की और इसी के चलते माध्यम से बात करते हुए कहा कि इस गोलीबार मामले में कितने लोग शामिल हैं, सबको कानूनी कार्रवाई करके सज़ा दिलाने की मांग कही बीजापुर जिला अध्यक्ष संगमेश गौड़ा ने। ಇವತ್ತಿನ ಒಂದು ಸನ್ನಿವೇಶವನ್ನು ನಾವು ನೆನೆದುಕೊಂಡ್ರೆ ಬಹಳ ದುಃಖ ತರುವಂಥದ್ದು ಹಾಗೂ ಶೋಚನೀಯ. ಯಾಕಪ್ಪ ಅಂದರೆ ಸಾಮಾನ್ಯ ವರ್ಗದ ಜನರು ಈ ಸಮುದಾಯದಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದರೆ ಹಾಗೂ ಒಳ್ಳೆಯ ಕೆಲಸ ಮಾಡುವವರನ್ನು ಹಾಡುವುದಲ್ಲೇ ಹಲ್ಲೆ ಮಾಡುವಂಥ ಪ್ರಕರಣಗಳು ಹಾಗೂ ಜೀವ ತೆಗೆಯುವಂಥ ಪ್ರಕರಣಗಳು, ಗುಂಡಿನ ದಾಳಿ ನಡೆಸುವಂಥ ಪ್ರಕರಣಗಳು, ಮಚ್ಚಿನ ದಾಳಿಯನ್ನು ನಡೆಸುವಂಥ ಪ್ರಕರಣಗಳು ಈಗ ಹೆಚ್ಚಾಗ್ತಾ ಇದೆ. ಯಾಕೋ ಗೊತ್ತಾಗ್ತಾ ಇಲ್ಲ. ಇದೇನು ಸರ್ಕಾರದ ಅಭದ್ರತನೋ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯತನೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲೇ ಆಗಲಿ ಇವತ್ತು ವೆಪನ್ಸ್ಗಳು ಅಂದರೆ ಆಯುಧಗಳು ಜಾಸ್ತಿ ಆಗ್ತಾಯಿದೆ. ಅವು ಲೈಸೆನ್ಸ್ಗಳನ್ನು ಹೊಂದಿರ್ತಾವೋ ಏನು ಇಲ್ಲೋ ಅದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಈ ರೀತಿ ಕುಕೃತ್ಯಗಳು ನಡೆದರೆ ಸಾಮಾನ್ಯ ಜನರ ಗತಿ ಏನು? ಇಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕರೆದ ಕಾರಣ ಏನಂದರೆ, ಸನ್ಮಾನ್ಯ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈ ಅವರ ಚಿರಂಜೀವಿಗೆ ದಿನಾಂಕ 18 ತಡರಾತ್ರಿ 18ನೇ ತಾರೀಕಿನ ದಿವಸ ತಡರಾತ್ರಿ 12:30 ಗಂಟೆಗೆ, ಅದು ರಾತ್ರಿ ಹೊಂಚು ಹಾಕಿ ಅವರ ಮೇಲೆ ಗುಂಡಿನ ದಾಳಿ ನಡೆಸಿರ್ತಕ್ಕಂಥ ಕೃತ್ಯ ಏನಿದೆ ಇದನ್ನು ಖಂಡನೆ ಮಾಡುವಂಥ ಒಂದು ಪತ್ರಿಕಾಗೋಷ್ಠಿ ಇದೆ. ಯಾಕೆ ಖಂಡಿಸಬೇಕು ಅಂದರೆ, ಮತ್ತು ಸಾಮಾನ್ಯ ಜನರು ಬದುಕುವುದು ಹೆಂಗೆ? ಯಾಕಂದ್ರೆ ಅಣ್ಣ ಮುತ್ತಪ್ಪ ರೈ ಅವರು ಕೇವಲ ಅವರು ಭೂಗತ ದೊರೆಗಳು ಅಂತಕ್ಕಂಥ ಪಟ್ಟ ಕಟ್ಕೊಂಡು ಇಲ್ಲ, ಆ ರೀತಿ ಇಲ್ಲ. ಅವರು ಸರ್ಕಾರಕ್ಕೂ ಕೂಡ ಸಹಾಯ ಮಾಡಿದಂಥ ವ್ಯಕ್ತಿ. ಸಮಾಜದಲ್ಲಿರ್ತಕ್ಕಂಥ ಕಂಟಕಪ್ರಾಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸದೆ ಬಡಿದು ಇವತ್ತು ಅಂಡರ್ಗ್ರೌಂಡ್ ಅಂತಕ್ಕಂಥ ಏನು ಈ ಭೂಗತ ಲೋಕ ಅಂತಕ್ಕಂಥದ್ದನ್ನೇ ಸರ್ವನಾಶ ಮಾಡಿ ಸಾಮಾನ್ಯ ಜನರಿಗೆ ಒಳ್ಳೇದು ಮಾಡಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಶಕ್ತಿ ಅದು ಅಣ್ಣ ಮುತ್ತಪ್ಪ ರೈ ಶಕ್ತಿ. ಅವರನ್ನು ದ್ವೇಷವಾಗಿಟ್ಟುಕೊಂಡು ಇವತ್ತು ಅವರ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಇದು ಖಂಡನಾರ್ಹದ ವಿಷಯ. ಅವ್ರ ಮಕ್ಕಳು ಏನು ಮಾಡ್ಯಾರಪ್ಪ? ಬಿಸ್ನೆಸ್ ಮಾಡ್ಕೊಂಡು ತದಾರು. ಯಾವುದೇ ಭೂಗತ ಚಟುವಟಿಕೆಗಳಲ್ಲಾಗಲಿ ಅಥವಾ ಸಮಾಜದ ದುಷ್ಕೃತ್ಯಗಳಲ್ಲಾಗಲಿ ಭಾಗವಹಿಸಿದವರಲ್ಲ. ಅವ್ರ ಮೇಲೆ ಇವತ್ತು ಹಲ್ಲೆ ನಡೆದಿದೆ. ಅವ್ರು ಯಾರು ಗೊತ್ತಿಲ್ಲ. ಇವತ್ತು ನಾವು ಊಹಾಪೋಹಗಳನ್ನ ನಮ್ಮ ಕಿವಿಗೆ ಬಂದು ಬೀಳಾಕತ್ತೇವೆ. ಅದು ಸತ್ಯನೋ ಅಸತ್ಯನೋ ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ಪೊಲೀಸರು, ಕರ್ನಾಟಕದ ಪೊಲೀಸರು ಮಾತ್ರ ಇಂಥ ಕೃತ್ಯಗಳನ್ನು ಭೇದಿಸುವಲ್ಲಿ ಅವರು ಯಾವತ್ತೂ ಯಶಸ್ವಿ ಆಗ್ಯಾರ. ಇದನ್ನು ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ವಿಶ್ವಾಸ ಇದೆ. ಆದರೂ ಸಹಿತ ನಾವು ಇವತ್ತು ಆ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಯಾರಿಗೆ? ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿ ಕೆಲಸ ಮಾಡ್ತಿರುವಂಥ ಜಿ ಪರಮೇಶ್ವರ್ ಅವರಿಗೆ ನಾವೊಂದು ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ. ಏನಪ್ಪ ಅಂದರೆ, ಇಂಥ ಘಟನೆಗಳು ಮುಂದೆ ನಡೀಬಾರ್ದು. ಇಂಥ ಈಗ ಆಗಿರ್ತಕ್ಕಂಥ ಘಟನೆಯನ್ನು ಭೇದಿಸಿ ಏನು ಯಾರು ಮಾಡ್ಯಾರಲ್ಲ ಆ ತಪ್ಪಿತಸ್ಥರನ್ನು ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಅದರಂತೆ ನಮ್ಮ ಅಣ್ಣ ಮುತ್ತಪ್ಪ ರೈ ಅವರ ಚಿರಂಜೀವಿ ಆಗಿರ್ತಕ್ಕಂಥ ರಿಕ್ಕಿ ರೈ ಅವರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಇವತ್ತು ನಾವು ಸರ್ಕಾರದ ಮೇಲೆ ಹೇರ್ತಾ ಇದ್ದೀವಿ. ಜಯ ಕರ್ನಾಟಕ ಸಂಘಟನೆ ನಿರ್ಮಾತೃ ಅವ್ರ ತಂದೆಯವರ ನಂತರ ಅವರೇ ಈ ಸಂಘಟನೆಯನ್ನು ಮುಂದುವರಿಸ್ಕೊಂಡು ಹೊಂಟಿದ್ರು. ಈ ರೀತಿ ಇರುವಾಗ ತಪ್ಪ
ಸಮಾಜ ಸೇವೆ ಮಾಡೋದು ತಪ್ಪ? ಕನ್ನಡ ಪರವಾದಂಥ ಹೋರಾಟಗಳನ್ನ ಮಾಡೋದು ತಪ್ಪ? ಕನ್ನಡ ಪರವಾದಂಥ ಸಂಘಟನೆಗಳನ್ನ ಬೆಳೆಸೋದು ತಪ್ಪ? ಕಾಯ ವಾಚ ಮನಸ ಇವತ್ತು ಅವರು ಜಯ ಕರ್ನಾಟಕ ಸಂಘಟನೆಯ ಅಭಿವೃದ್ಧಿಗಾಗಿ ಅವರು ಇಡೀ ಕುಟುಂಬನೇ ಶ್ರಮ ಪಡ್ತಾ ಇರೋದು ತಪ್ಪ? ಈ ಎಲ್ಲ ವಿಷಯಗಳನ್ನು ನಾವು ಪರಿಶೀಲಿಸ್ತಾ ಹೋದ್ರೆ ಅವರೊಬ್ಬ ಒಳ್ಳೆಯ ವ್ಯಕ್ತಿ, ರಿಕ್ಕಿರೆ ಅಂತಕ್ಕಂಥವ್ರು ಒಬ್ಬರು ಒಳ್ಳೆಯ ವ್ಯಕ್ತಿ. ಇವತ್ತು ಅವ್ರ ತಂದೆಯವರ ನಂತರ ಜಯ ಕರ್ನಾಟಕ ಸಂಘಟನೆಯನ್ನು ಕಾಯ ವಾಚ ಮನಸ ಇವತ್ತು ಅವರು ಒಪ್ಪಿಕೊಂಡು ಅವ್ರೇನು ಸಂಸ್ಥಾಪಕರಾಗಿ ಕೆಲಸ ಮಾಡಿದ್ರು ಅದೇ ಸ್ಥಾನದಲ್ಲಿ ನಿಂತುಕೊಂಡು ಅವರು ಇವತ್ತು ಇದನ್ನು ನಡೆಸ್ತಾ ಬಂದಿದ್ದಾರೆ. ಅವ್ರ ವೈಯಕ್ತಿಕ ದ್ವೇಷಗಳು, ಅವ್ರ ಕುಟುಂಬದ ಏನು ಊಹಾಪೋಹಗಳು ನಡೆದಿದೆ, ಆದರೆ ಇನ್ನೂ ಆದರೂ ಸಹಿತ ಅವರ ಮೇಲೆ ಹಲ್ಲೆ ನಡೆದು 3 ದಿವಸ ಆದರೂ ಸಹಿತ ಇನ್ನೂ ಆದರೂ ಬಂಧನ ಆಗಿಲ್ಲ. ಯಾಕಾಗಿಲ್ಲೋ ನಮ್ಗೆ ಸಂಶಯ ಬರ್ತಾ ಇದೆ. ಆದ ಕಾರಣ ಇವತ್ತು ನಾವು ಜಿ ಪರಮೇಶ್ವರ್ ಅವ್ರಿಗೆ ಏನು ಹೇಳ್ತಾ ಇದ್ವಿ ಅಂದರೆ, ತಕ್ಷಣಕ್ಕೆ ತಮ್ಮ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸಿ ಒಬ್ಬ ಪರಮಾಧಿಕಾರಿ ವ್ಯಕ್ತಿಗಳನ್ನಲ್ಲಿ ಹಾಕಿ ಈ ಒಂದು ಜಯ ಕರ್ನಾಟಕ ಸಂಘಟನೆಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ತಮ್ಮ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. आपके घर और ऑफिस के सजावट के लिए ओनली वन A1 फर्नीचर शॉप, जहां आपको बेहतरीन से बेहतरीन और उम्दा क्वालिटी के फर्नीचर खरीदने को मिलेंगे, वो भी कम से कम दामों में। दीवान, चेयर, ऑफिस चेयर, बेड्स, लॉकर, टीवी शोकेस, टी टेबल, वुड सोफा, सागवानी सोफा जैसे और भी बेहतरीन क्वालिटी के चीजें यहाँ आपको खरीदने मिलेंगे, जो आपके घरों की खूबसूरती और सजावट के लिए बनाए गए। तो देर किस बात की है? अच्छे से अच्छे फर्नीचर और कम से कम दामों वाले फर्नीचर खरीदने के लिए एक बार विजिट A1 फर्नीचर, अटल बिहारी वाजपेयी रोड, गणपति चौक, विजयपुर। और आप इनको फोन पर भी बात कर सकते हैं। कॉन्टैक्ट नंबर है 9914644661, 9900508998 पर।